ಬಿಗ್ ಬಾಸ್ ಮನೆಯ 15ನೇ ದಿನ ನಾಮಿನೇಷನ್ ಪ್ರಕ್ರಿಯೆಯಿಂದ ಆರಂಭವಾಗುತ್ತದೆ. ಪ್ರತಿಯೊಬ್ಬರು ಇಬ್ಬಿಬ್ಬರನ್ನು ನಾಮಿನೇಟ್ ಮಾಡುತ್ತಾರೆ. ಅಂತಿಮವಾಗಿ ನಾಮಿನೇಟ್ ಆಗುವ ಪ್ರತಿಸ್ಪರ್ಧಿಗಳು ರವಿ ಮುರೂರು, ನೇಹಾ ಮತ್ತು ಕೃತಿಕಾ. ನಂತರ ಚಂದನ್ ಹುಚ್ಚ ವೆಂಕಟ್ಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಕೇಳುತ್ತಾರೆ. ಅವರು ತಮ್ಮ ಅಪ್ಪ ಆಸೆಯಿಂದ ಕಳಿಸಿದ್ದು ಹಾಗೆ ಹೇಗೆ ಅಂತ ಕಥೆಯನ್ನು ಹೇಳ್ತಾರೆ. ನಂತರ ಗಾರ್ಡನ್ ಏರಿಯಾದಲ್ಲಿ ಕುಳಿತು ಅಯ್ಯಪ್ಪ ಮತ್ತು ಚಂದನ್ ಯಾರು ಟಾಪ್ 4ಗೆ ಬರಬಹುದು ಎಂದು ಮಾತನಾಡಿಕೊಳ್ಳುತ್ತಾರೆ. ನಂತರ ಪೂಜಾ ಗಾಂಧಿ ಡಾಕ್ಟರ್ ರಾಜ್ಕುಮಾರ್ ಅವರ ಪೌರಾಣಿಕ ಚಿತ್ರದ ಡೈಲಾಗ್ ಹೇಳುತ್ತಾಳೆ. ಅವಳ ಕನ್ನಡ ಕೇಳಿ ಎಲ್ಲರೂ ನಗುತ್ತಾರೆ. ಆಮೇಲೆ ಹುಚ್ಚ ವೆಂಕಟ್ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಹಾಡು ಹೇಳುತ್ತಾ ಕಾಣುತ್ತಾರೆ. ಆ ಸಮಯದಲ್ಲಿ ಬಿಗ್ ಬಾಸ್ ರೆಹಮಾನ್ ನನ್ನು ಕರೆದು ಕಂಡುಪಟ್ಟಿಯನ್ನು ಬಿಚ್ಚಿಕೊಳ್ಳುವಂತೆ ಹೇಳುತ್ತಾರೆ. ಅನಂತರ ಬಿಗ್ ಬಾಸ್ ಒಂದು ಪೆಟ್ಟಿಗೆಯಲ್ಲಿ 13 ಕಾರ್ಡುಗಳನ್ನು ಹಾಕಿ ಅದರಲ್ಲಿರುವ ಪದಕ್ಕೆ ಒಬ್ಬೊಬ್ಬ ಹೆಸರನ್ನು ಹೇಳುವಂತೆ ಹೇಳುತ್ತಾರೆ. ಹೆಚ್ಚಿನವರು ರವಿ ಮುರೂರ್ ಹೆಸರನ್ನು ಹೇಳುತ್ತಾರೆ. ರೆಹಮಾನ್ ಹುಚ್ಚ ವೆಂಕಟ್ ಅವರನ್ನು ನಿಷ್ಪ್ರಯೋಜಕ ಎಂದು ಹೇಳುತ್ತಾರೆ. ಅದಕ್ಕಾಗಿ ನಂತರ ಹುಚ್ಚ ವೆಂಕಟ್ ಮತ್ತು ರೆಹಮಾನ್ ಜಗಳ ಆಡುತ್ತಾರೆ. ನಂತರ ಬಿಗ್ ಬಾಸ್ ನೇಹಾ ಮತ್ತು ಪೂಜಾ ಗಾಂಧಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು 100 ಬಾರಿ ಬರೆಯುವಂತೆ ಶಿಕ್ಷೆ ಕೊಡುತ್ತಾರೆ. ಆದರೆ ಪೂಜಾ ಬರೀ 50 ಬಾರಿ ಬರೆದು ಕ್ಷಮಾಪಣೆ ಕೇಳುತ್ತಾಳೆ. ಅನಂತರದ 50 ಬಾರಿ ಹುಚ್ಚ ವೆಂಕಟ್ ಬರೆಯುವಂತೆ ಬಿಗ್ ಬಾಸ್ ಸೂಚಿಸುತ್ತಾರೆ. ಅದಕ್ಕೆ ತಕ್ಕಂತೆ ವೆಂಕಟ್ ಬರೆದು ಮುಗಿಸುತ್ತಾರೆ. ಅದರ ನಂತರ ನೇಹಾ ಕೂಡ 100 ಸಲ ಬರೆದು ಮುಗಿಸುತ್ತಾರೆ. ಅದರ ನಂತರ ಹುಚ್ಚ ವೆಂಕಟ್ ಮುಂದಿನ ಸೀಸನ್ಗೆ ನಾನೇ ಆಂಕರ್, ಸುದೀಪ್ ಇಲ್ಲ ಎಂದು ಶ್ರುತಿ ಮತ್ತು ರವಿ ಹತ್ತಿರ ಹೇಳುತ್ತಾರೆ. ಹುಚ್ಚ ವೆಂಕಟ್ ಅವರ ಈ ತೆರೆದ ಸುಳ್ಳು ಎಷ್ಟು ದಿನ ಮುಂದುವರಿಯುತ್ತೆ ಎಂದು ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.